ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಲೈಕ್ ಈ ಫ್ರೈಡೇ ಬ್ಯಾಚ್ 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸ್ಟಾಪ್ ಗ್ಯಾಂಬ್ಲಿಂಗ್ ಟ್ರೇಡರ್ ಆಗ್ಲಿಕ್ಕೆ ಟ್ರೈ ಮಾಡಿ. ನೀವು ಲೈಕ್ ಎಷ್ಟು ಸಮಯ ಕೊಡ್ತೀರಾ ಮಾರ್ಕೆಟ್ಗೆ ಅಷ್ಟು ಬೇಗ ನೀವು ಕೂಡ ಟ್ರೇಡರ್ ಆಗ್ತೀರಾ. ಸೊ ಲೈಕ್ ನಿಮಗೆ ಟ್ರೇಡರ್ ಆದರೆ ಮಾರ್ಕೆಟ್ ಎವ್ರಿ ಡೇ ನೇಚರ್ ಏನಿರುತ್ತೆ ಅದ್ರ ಮೇಲೆ ನಿಮಗೆ ಟ್ರೇಡ್ಸ್ ಎಲ್ಲಿ ಸಿಗ್ಬೋದು, ನಿಮಗೆ ಈಸಿ ಟ್ರೇಡ್ಸ್ ಯಾವ್ದು ಸಿಗ್ಬೋದು, ಟಫ್ ಟ್ರೇಡ್ಸ್ ಯಾವ ಡೇ ಇರುತ್ತೆ ಅನ್ನೋದು ನಿಮಗೆ ಸ್ಲೋಲಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇವತ್ತಿನ ಮಾರ್ಕೆಟ್ ಅಷ್ಟೇ, ಇವತ್ತು ಈಸಿ ಮಾರ್ಕೆಟು. ಸೇಮ್ ಲಾಜಿಕ್ ನಿಮಗೆ ಪ್ರೀವಿಯಸ್ಸು ಒಂದು ದಿನ ಆಗಿತ್ತು, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ದಟ್ ಚಾರ್ಟ್ ಆಲ್ವೇಸ್ ರಿಪೀಟ್ಸ್. ಓಕೆನಾ. ಸೊ ನಿಮಗೆ ಕಲಿತಾ ಗೊತ್ತಾಗುತ್ತೆ ಅದು ಯಾವ ಚಾರ್ಟಲ್ಲಿ ಏನಾಗ್ಬೋದು ಅಂತ. ಒಂದೊಂದು ದಿನ ನಮಗೆ ಕೈ ಕೊಡುತ್ತೆ ಅಷ್ಟೇ, ಬಟ್ ಎಲ್ಲ ದಿನವೂ ಅದೇ ಥರ ಇರೋದಿಲ್ಲ. ಸೇಮ್ ಡೇ ಇವತ್ತು ಕೂಡ ಅಷ್ಟೇ. ಟುಡೇ ಲೈಕ್ ನಾನು ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್ ಮಾರ್ಕೆಟಲ್ಲಿ. ಐ ಜಸ್ಟ್ ಮೇಡ್ ಇಟ್ ಆಲ್ಮೋಸ್ಟ್ 4 ಟ್ರೇಡ್ಸ್ ಮಾಡಿದ್ದೀನಿ ಮಾರ್ಕೆಟಲ್ಲಿ. ಇವತ್ತು ಓವರ್ ಟ್ರೇಡಿಂಗ್ ಕೂಡ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇಟ್ ಇಸ್ ನಾಟ್ ಲೈಕ್ ಓವರ್ ಟ್ರೇಡಿಂಗ್ ಅಂತಲ್ಲ. ನಾನು ಲಾಸ್ಟ್ ಫ್ರೈಡೇ ಕೂಡ ನಾನು ಟ್ರೇಡ್ ಮಾಡಿಲ್ಲ, ಅಷ್ಟೇ ಕೂಡ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಟ್ರೇಡಿಂಗ್. ಸೊ ಇವತ್ತು ಈಸಿ ಡೇ ಸಿಕ್ತು. ಲೆಟ್ಸ್ ಟ್ರೇಡ್ ಇಟ್ ಫಾರ್ ಎನಿ ಡಿಪ್. ಇಟ್ಸ್ ಅ ಬೈಯಿಂಗ್ ಆಪರ್ಚುನಿಟಿ. ಸೊ ಮಾರ್ಕೆಟಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಎನಿ ಡಿಪ್ ಬೈಯಿಂಗ್ ಆಪರ್ಚುನಿಟಿ. ಅದು ಎಲ್ಲಿತ್ತು ಏನು ಅಂತಲೂ ಗೈಡ್ ಮಾಡ್ತೀನಿ. ಲೆಟ್ ರಿಫ್ರೆಶ್ ಇಟ್ ಆ್ಯಂಡ್ ಕ್ಲೋಸ್ ದ ಡೇ. ಸೊ ಸಿಂಗಲ್ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿರೋದು. ಲೈಕ್ ಅರ್ಧ ಮನೇಲಿ ಟ್ರೇಡ್ ಮಾಡಿದ್ದೀನಿ, ನಾಟ್ ಲೈಕ್ ಇಂದ ಮನಿ ಟ್ರೇಡ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ತಿತ್ತು. ಐ ನೋ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಲೈಕ್ ನಿಮಗೆ ಇಂದ ಮನಿ ಅರ್ಧ ಮನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಟ್ರೇಡ್ಸ್ ಎಲ್ಲೆಲ್ಲಿ ಮಾಡಿರ್ತೀರ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಸೊ ಲೈಕ್ ನಾನು ಇವತ್ತು ಅರ್ಧ ಮನಿನೇ ಏನಕ್ಕೆ ತೊಗೊಂಡೆ, ಇನ್ನು ಯಾಕೆ ಇಂದ ಮನಿ ತೊಗೊಂಡಿಲ್ಲ, ಎರಡೂ ಲಾಜಿಕ್ನ ತಿಳಿಸ್ತೀನಿ. ಸೇಮ್ ಚಾರ್ಟ್ ರಿಪೀಟ್ ಆಗಿದೆ ಅಂತಲೂ ಹೇಳಿದೆ. ಎಲ್ಲಿ ರಿಪೀಟ್ ಆಗಿತ್ತು ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ಈಸಿ. ಆ್ಯಂಡ್ ನಿಮಗಿದು ರೆಡ್ಡಿಶ್ ಕ್ಯಾಂಡಲ್ ಕಾಣಿಸ್ತಿರುತ್ತೆ. ಲೈಕ್ ದಿಸ್ ವಾಸ್ ಲೈಕ್ ನಿಮಗಿದು ರೆಡ್ ಥರ ಕಾಣಿಸ್ತಿರುತ್ತೆ ಕ್ಯಾಂಡಲ್ ಸ್ಟಿಕ್ಸಲ್ಲಿ. ನನಗಿದು ಯಾಕೆ ಗ್ರೀನ್ ಥರ ಕಾಣಿಸ್ತಿರುತ್ತೆ, ಮೆನಿ ಕ್ವಶನ್ಸ್ ಬರುತ್ತೆ. ಅದೇ ರೀಸನ್ಗೆ ಫಸ್ಟೇ ತೋರಿಸ್ಬಿಡ್ತೀನಿ. ಸೊ ಅಟ್ಲೀಸ್ಟ್ ನನಗೆ ಕ್ವಶನ್ಸ್ ಕಡಿಮೆ ಆಗ್ತವೆ. ಬಿಕಾಸ್ ಫುಲ್ ವಿಡಿಯೋನ ನೋಡೋದಿಲ್ಲ ಯಾರೂ. ಐ ನೋ ದಟ್ ಎಲ್ಲರೂ ಸ್ಕಿಪ್ ಮಾಡ್ಕೊಂಡೆ ವೀಡಿಯೋಸ್ ನೋಡೋದು. ಸೊ ಸೇಮೇ ಲೈಕ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರುತ್ತೆ. ನಾವು ಇಟ್ಸ್ ಶೋಯಿಂಗ್ ರೆಡ್. ಓಕೆನಾ. ಹೋಪ್ ನಿಮಗೆ ಕಾಣಿಸ್ತಿದೆ ಅಲ್ಲಿ. ಇದು ಇವಾಗ ರೆಡ್ ತೋರಿಸ್ತಿದೆ. ಕ್ಲಿಕ್ ಇಟ್ ವಿಲ್ ಶೋ ಗ್ರೀನ್. ಇಟ್ ಮೀನ್ಸ್ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಏನಿರುತ್ತೆ ಅದರಿಂದ ಮೇಲ್ ಓಪನ್ ಆದರೆ ವಾಟ್ ಎವರ್ ಕ್ಯಾಂಡಲ್ ಇಟ್ ವಿಲ್ ಶೋಸ್ ಗ್ರೀನ್. ಸೇಮ್ ಅಷ್ಟೇ, ಅದರದ್ದು ಇನ್ನೇನಿಲ್ಲ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಇದೇ ಥರದ್ದು ಚಾರ್ಟ್ ಎಲ್ಲಿ ರಿಪೀಟ್ ಆಗಿತ್ತು, ಹ್ಯೂಜ್ ಗ್ಯಾಪ್ ಅಪ್ ಆಗಿದ್ದಿನ ಸೇಮ್ ಕೈಂಡ್ ಆಫ್ ಚಾರ್ಟ್. ಓಕೆನಾ. ಮಾರ್ಕೆಟ್ ಕ್ಲೋಸ್ ಆಗಿದ್ದಿಲ್ಲಿ ಸಾರಿ ಮಾರ್ಕೆಟ್ ಕ್ಲೋಸ್ ಆಗಿದ್ದಿಲ್ಲಿ, ಮಾರ್ಕೆಟ್ ಓಪನ್ ಆಗಿದ್ದು ಹ್ಯೂಜ್ ಗ್ಯಾಪ್ ಅಪ್. ಮಾರ್ಕೆಟ್ ಡಿಪ್, ಎನಿ ಡಿಪ್ ಇಟ್ಸ್ ಅ ಬೈಯಿಂಗ್ ಆಪರ್ಚುನಿಟಿ. ಅವತ್ತಿನ ದಿನ ಸೇಮ್ ಲಾಜಿಕ್, ಅವತ್ತು ಕೂಡ ಅದನ್ನೇ ಮಾಡಿದೆ. ಎನಿ ಡಿಪ್ ಬೈಯಿಂಗ್ ಆಪರ್ಚುನಿಟಿ. ಇವತ್ತು ಕೂಡ ಸೇಮ್ ಲಾಜಿಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಗೇನ್ ಎನಿ ಡಿಪ್ ಇಟ್ಸ್ ಅ ಬೈಯಿಂಗ್ ಆಪರ್ಚುನಿಟಿ. ಬಿಕಾಸ್ ಮಾರ್ಕೆಟ್ 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿತ್ತು ಕಂಪೇರ್ ಟು ಕ್ಲೋಸಿಂಗ್ ಪ್ರೈಸ್. ಮಾರ್ಕೆಟ್ 200 ಗ್ಯಾಪ್ ಅಪ್ ಆಗಿತ್ತು. ಓಪನ್ ಆಗ್ತಿದ್ದಂಗೆ ಒಂದು 100 ಪಾಯಿಂಟ್ ಕೆಳಗಡೆ ಬಂತು. ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಅ ಡಿಪ್ ಆನ್ ಬೈಯಿಂಗ್. ಸೊ ನಮಗೆ ಎನಿ ಡಿಪ್ ಅಂದರೂ ಬೈಯಿಂಗ್ ಮಾಡಬೇಕು ಅಂತ. ಸೊ ಐ ಟ್ರೇಡೆಡ್ ಲೈಕ್ ಒನ್ ಟ್ರೇಡ್. ಐ ಟುಕ್ ಇಟ್ ಫ್ರಮ್ ಹಿಯರ್. ಎಕ್ಸಾಕ್ಟಾಗಿ ನಾನು ಇಲ್ಲಿಗೆ ಬಂದಾಗ ಒಂದು ಟ್ರೇಡ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಐ ಕ್ಯಾಚ್ 10-11 ಪಾಯಿಂಟ್ಸ್. ಅಗೇನ್ ಇಲ್ಲಿಗೆ ಬಂದಾಗ ತೊಗೊಂಡೆ. ಐ ಕ್ಯಾಪ್ಚರ್ಡ್ 15 ಪಾಯಿಂಟ್ಸ್. ಅಗೇನ್ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಡಿಪ್ ಬಂದರೆ ನೋಡೋಣ ಅಂತ. ಮಾರ್ಕೆಟ್ ಅಗೇನ್ ಗಿವ್ ಅನ್ ಎ ಡಿಪ್. ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದೆ, ಮಾರ್ಕೆಟ್ ಇಫ್ ಇಟ್ಸ್ ಎ ಗ್ಯಾಪ್ ಅಪ್, ವೆಯ್ಟ್ ಫಾರ್ ಇಟ್ 23% ಆ್ಯಂಡ್ 38% ಟು ಗೋ ಫಾರ್ ಎ ಡಿಪ್ ಬೈಯಿಂಗ್ ಆಪರ್ಚುನಿಟಿ. ಬಿಕಾಸ್ ಗ್ಯಾಪ್ ಅಪ್ ಆಗಿತ್ತು ಮಾರ್ಕೆಟಲ್ಲಿ. ಸೊ 38% ತನಕ ಬರೋದಾಗಿದ್ದರೆ ಈ ಕ್ಯಾಂಡಲ್ ಬರಬೇಕಿತ್ತು. ನನ್ನ ಮೈಂಡಲ್ಲಿ ಕೂಡ ಇತ್ತು, ಇಫ್ ಇಟ್ ಇಸ್ ಕಮ್ ಲೆಟ್ ಇಟ್ ಕಮ್ ಬ್ಯಾಕ್ ಟು 38%. ಬರುತ್ತೆ. ಬಟ್ ನನಗೆ ಇಲ್ಲಿ ಡೌಟ್ ಆಗಿದ್ದು ಇಷ್ಟೇ. ಸೊ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಇಟ್ಸ್ ಕ್ಲಿಯರ್ ಕಟ್ ಮೇ ಬಿ ಮಾರ್ಕೆಟ್ 38 ತನಕ ಬರೋದು ಕಷ್ಟ. ಬಿಕಾಸ್ ಗ್ಯಾಪ್ ಅಪ್ ದೊಡ್ಡದಿದೆ, ಮಾರ್ಕೆಟಲ್ಲಿ ಸ್ವಲ್ಪ ದೊಡ್ಡದಿದೆ ಗ್ಯಾಪ್ ಅಪ್. ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ ಅಗೇನ್ ಇಲ್ಲೊಂದು ಅಗೇನ್ ರೀ ಎಂಟ್ರಿ ಅದೇ. ಅಗೇನ್ ಐ ಕ್ಲೋಸ್ಡ್ ಹಿಯರ್. ಅಗೇನ್ ಐ ರೀ ಎಂಟ್ರೆಡ್, ಐ ಕ್ಲೋಸ್ಡ್ ಹಿಯರ್. ಓಕೆನಾ. ಸೊ ಸಿಂಪಲ್ 10 ಪಾಯಿಂಟ್ಸ್ 15 ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಸ್ಮಾಲ್ ಕ್ಯಾಪ್ಚರ್. ಬಿಕಾಸ್ ಮಾರ್ಕೆಟಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಎಲ್ಲರೂ ಕ್ವಶನ್ ಅದೇ ಇರುತ್ತೆ. ಸೆಕೆಂಡ್, ಮಾರ್ಕೆಟಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಅನ್ನೋ ತುಂಬ ಜನ ಕ್ವಶನ್ಸ್ ಇರ್ತವೆ. ಆಬ್ವಿಯಸ್ಲಿ ಏನಕ್ಕೆಂದರೆ ನಾಳೆ ಎಕ್ಸ್ಪೈರಿ ಇದೆ ಮಾರ್ಕೆಟಲ್ಲಿ. ಸೊ ಎಕ್ಸ್ಪೈರಿ ಇದೆ. ಮಾರ್ಕೆಟ್ ಈಸ್ ಆನ್ ಹ್ಯೂಜ್ ವಾಲಟೈಲ್ ಆಗಿರೋದ್ರಿಂದ ನಿಮಗೆ ಸ್ಪಾಟಲ್ಲಿ ಒಂದು ಲೈಕ್ ನಾನು ನೋಡ್ದಂಗೆ ಸ್ಪಾಟಲ್ಲಿ 25 ಪಾಯಿಂಟ್ಸ್ ಮೂವ್ ಆದ್ರೂ ನಮಗೆ ಯೂಶ್ವಲಿ ಅರ್ಧ ಮನಿ ತೊಗೊಂಡ್ರೆ ನಮಗೆ 11 ಪಾಯಿಂಟ್ಸ್ ಆರು ಅಟ್ಲೀಸ್ಟ್ ಮೂವ್ ಆಗಬೇಕು. ಇಟ್ ಮೂವ್ ಆಗ್ತಿರೋದು ನನಗೆ ಒಂದು 8 to 9 ಪಾಯಿಂಟ್ಸ್ ಅಷ್ಟೇ ಮೂವ್ ಆಗ್ತಿದೆ. ಇಟ್ ಮೀನ್ಸ್ 2 ಪಾಯಿಂಟ್ಸ್ ಡಿ ಕೆ ವೆರಿ ಫಾಸ್ಟ್ ಇಸ್ ಡಿ ಕೆನೂ ಆಗ್ತಿದೆ. ದಟ್ಸ್ ಓಕೆ. ಲೈಕ್ ಎನಿ ಡಿಪ್ ಇಟ್ಸ್ ಅ ಬೈಯಿಂಗ್ ಆಪರ್ಚುನಿಟಿ ಅಂತ ನಿಮಗೆ ಮೊದಲೇ ಹೇಳಿದೆ. ದಿಸ್ ವಾಸ್ ದ ಲೈಕ್ ಈಸಿಯೆಸ್ಟ್ ಟ್ರೇಡ್ಸ್. ಸ್ಟಿಲ್ ಮಾರ್ಕೆಟ್ ಇಲ್ಲಿ ತನಕ ಬಂದ್ರೂ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಓನ್ಲಿ. ಇಟ್ ವಿಲ್ ನಾಟ್ ಕಮ್ ಬ್ಯಾಕ್.
ಮಾರ್ಕೆಟ್ ಕಮ್ ಬ್ಯಾಕ್ ಬರೋದಾಗಿದ್ರು ಸ್ಟೂಡೆಂಟ್ಸ್ ಕೇಳಿದೆ ಎಲ್ಲಿಂದ ಬಂದರೆ ಕೆಳಗಡೆ ಬರುತ್ತೆ ಅಂತ ಮಾರ್ಕೆಟು. ದಿಸ್ ಈಸ್ ನಾಟ್ ಲೈಕ್ ನಿಮಗೆ ಲೈಕ್ ಸುಮ್ಮನೆ ಸ್ಟಾಪ್ ಲಾಸ್ ಹಂಟಿಂಗ್ ಅದು ಇದು ಅಂತ ಇವಾಗ ನೀವು ಟ್ರೇಡ್ ಮಾಡಿದವ್ರಿಗಿದ್ರೆ ಡೆಫಿನೆಟಾಗಿ ಇಲ್ಲಿ ಸ್ಟಾಪ್ ಲಾಸ್ ಹಂಟಿಂಗ್ ನಾನು ರಿವರ್ಸಲ್ ಟ್ರೇಡ್ ಮಾಡ್ತೀನಿ ಇನ್ನೊಂದು ಪ್ರಾಫಿಟ್ ಮಾಡಿರ್ತಾನೆ ಇಲ್ಲ ಅಂತಲ್ಲ. ಬಟ್ ಆಲ್ವೇಸ್ ಟ್ರೈ ಟು ಫಾಲೋ ದ ಟ್ರೆಂಡ್ನ ನೀವು ಫಾಲೋ ಮಾಡಿ. ಆಲ್ವೇಸ್ ನಿಮಗೆ ಒಂದಿನ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು, 2 ದಿನ ಎಸ್ ಎಲ್ ಹಿಟ್ ಆಗ್ಬೋದು, ಥರ್ಡ್ ಡೇ ಅದು ಎಸ್ ಎಲ್ ಹಿಟ್ ಆಗೋದಿಲ್ಲ. ಬಿಕಾಸ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಆಲ್ವೇಸ್ ಟ್ರೆಂಡ್ ಕಡೆ ಟ್ರೈ ಮಾಡಿ. ಅದೇ ನಂಗೆ ಫ್ಲಾಟಿಶ್ ಓಪನ್ ಆಗಿದ್ದರೆ ಐ ವಿಲ್ ವೆಯ್ಟ್ ಫಾರ್ ಇಟ್. ಆ್ಯಂಡ್ ನಾನು ತುಂಬ ರಿಸ್ಕ್ ಕೂಡ ತೊಗೊಳಕ್ಕೆ ಹೋಗ್ತಿರಲ್ಲ, ಏನಕ್ಕೆಂದರೆ ಫ್ಲಾಟಿಶ್ ಓಪನ್ ಇರ್ತಿತ್ತು, ಸ್ವಲ್ಪ ಕನ್ಫ್ಯೂಷನ್ ಇರ್ತಿತ್ತು. ಲೆಟ್ ಇಟ್ ಇಫ್ ಐ ಗೆಟ್ ಇಟ್ 10 ಪಾಯಿಂಟ್ಸ್ ಇಫ್ ಐ ಗೆಟ್ 10 ಪಾಯಿಂಟ್ಸ್ ಲೆಟ್ಸ್ ಕ್ಲೋಸ್ ದ ಡೇ, ನೋ ಮೋರ್ ಟ್ರೇಡ್ಸ್ ಅಂತ. ಬಟ್ ಇವತ್ತೇನೆಂದರೆ ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಅದರಲ್ಲೂ ನನಗೆ ಲೈಕ್ ಆಲ್ವೇಸ್ ನನಗೆ ಅವತ್ತಿನ ವೀಡಿಯೋನು ಚೆಕ್ ಮಾಡಿ ಹೇಳಿದ್ದೆ, ವೆನ್ ಎವರ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್ ನನಗೆ ತುಂಬ ಇಷ್ಟ ಮಾರ್ಕೆಟ್ ರಿಟರ್ನ್ ಬರಬೇಕು. ಓಕೆನಾ. ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಆಗೋಗುತ್ತೆ. ಒನ್ಸ್ ನಿಮಗೆ ಇಲ್ಲಿಂದ ಈಗ ಕ್ಲೋಸಿಂಗ್ ಪ್ರೈಸಲ್ಲಿ ಬೈ ಮಾಡಿರೋರು ಇರ್ಬೋದು, ಮಾರ್ಕೆಟಲ್ಲಿ ಮೊನ್ನೆಗೆ ತೊಗೊಂಡ್ರೆ ನಿಮಗೆ ಕ್ಲೋಸಿಂಗ್ ಪ್ರೈಸಲ್ಲಿ ಬೈ ಮಾಡಿರೋರು ಇದ್ದಾರೆ, ಇಲ್ಲಿಂದ ಬೈ ಮಾಡಿ ಎತ್ಕೊಂಡು ಹೋಗಿರೋರು ಇದ್ದಾರೆ, ಇಲ್ಲಿಂದ ಬೈ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಇವರೆಲ್ಲರದ್ದು ಪ್ರಾಫಿಟ್ ಬುಕ್ ಆಗುತ್ತೆ. ಯಾಕೆ ಯಾವಾಗ ಮಾರ್ಕೆಟ್ ರಿವರ್ಸಲ್ ಬರುತ್ತೆ, ಆಬ್ವಿಯಸ್ಲಿ ಓವರ್ ನೈಟಲ್ಲಿ ನಿಮಗೆ ದಿನಕ್ಕಿಂತ ಜಾಸ್ತಿ ಟಾರ್ಗೆಟ್ ನೋಡ್ತಾ ಇರೋ ಅಂದಾಗ ನಿಮಗೆ ಏನು ಮಾಡ್ತೀರಾ, ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ಲೆಟ್ಸ್ ಕಟ್ ದ ಪೊಸಿಷನ್, ಫಸ್ಟ್ ಪೊಸಿಷನ್ ಕಟ್ ಮಾಡೋಣ, ದೆನ್ ವಿ ವಿಲ್ ಲುಕ್ ಫಾರ್ ಇಟ್ ಫ್ರೆಶ್ ಟ್ರೇಡ್ ಅಂತ. ಸೊ ಅದಕ್ಕೇ ನನಗೆ ಏನಂದರೆ ಮಾರ್ಕೆಟ್ ಓಪನ್ ಆಗ್ತಿದ್ದ ಯಾವಾಗ ರಿವರ್ಸಲ್ ಬರುತ್ತೆ ನನಗೆ ತುಂಬ ಇಷ್ಟ ಟ್ರೇಡ್ ಮಾಡಲಿಕ್ಕೆ. ಬಿಕಾಸ್ ಫಸ್ಟು ಎಕ್ಸಿಸ್ಟಿಂಗ್ ಇರೋ ಬಯರ್ಸ್ಗಳ ಪ್ರಾಫಿಟ್ನ ಸ್ಮ್ಯಾಶ್ ಮಾಡಾಗುತ್ತೆ ಮಾರ್ಕೆಟು. ಸೆಲ್ಲರ್ಸ್ ಆಲ್ರೆಡಿ ಇಲ್ಲಿಂದ ಸೆಲ್ ಮಾಡಿದ್ದವ್ರು ಇರ್ಬೋದು, ಟಾಪಿಂದ ಸೆಲ್ ಮಾಡಿದವರು ಎಲ್ಲರೂ ಬೆಳಗ್ಗೆನೇ ಸ್ಮ್ಯಾಶ್ ಆಗಿರ್ತಾರೆ. ಸೊ ಹಾಗಾಗಿ ಆ ರಿಟ್ರೇಸ್ಮೆಂಟ್ ಕಂಪ್ಲೀಟ್ ಆದಮೇಲೆ ಲೆಟ್ ಫ್ರೆಶ್ ಬಯರ್ಸ್ ವಿಲ್ ಸ್ಟಾರ್ಟ್ ಬೈಯಿಂಗ್. ದಿಸ್ ಈಸ್ ದ ಫ್ರೆಶ್ ಬೈಯಿಂಗ್ ಝೋನ್, ದಿಸ್ ಈಸ್ ದ ಫ್ರೆಶ್ ಬೈಯಿಂಗ್ ಝೋನ್, ದಿಸ್ ಈಸ್ ದ ಫ್ರೆಶ್ ಬೈಯಿಂಗ್ ಝೋನ್. ಫ್ರೆಶ್ ಬಯರ್ಸ್ ಜೊತೆಗೆ ನಮಗೆ ಎಂಟ್ರಿ ಮಾಡಲಿಕ್ಕೆ ಈಸಿ. ಅದೇ ನಮಗೆ ಇನ್ನೊಂದು ಇಶ್ಯೂ ಏನಾಗುತ್ತೆ ಗೊತ್ತಾ, ಐ ಫೇಸ್ಡ್ ಮೆನಿ ಇಶ್ಯೂಸ್, ಅದನ್ನು ನಿಮ್ಗೆ ಹೇಳ್ತೀನಿ. ಗ್ಯಾಪ್ ಅಪ್ ಓಪನ್ ಆಗ್ತಿಂಗ್ ಇನ್ನೂ ಮೇಲೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತಾ, ಐ ಫೀಲ್ ಇಟ್ಸ್ ಕೇರ್ ಟು ಟ್ರೇಡ್. ಯಾಕೆಂದರೆ ಎಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಗೊತ್ತಾಗೋದಿಲ್ಲ ನಮಗೆ. ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಂದಾಗ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ. ದಸ್ ವಾಸ್ ದ ಡೇ ನಾನು ಫೀಲ್ಸ್ ಡಿಫಿಕಲ್ಟ್, ಆ ದಿನಗಳನ್ನ ಡಿಫಿಕಲ್ಟ್ ಫೀಲ್ ಮಾಡ್ತೀನಿ ಟ್ರೇಡ್ ಮಾಡಲಿಕ್ಕೆ. ಸೊ ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಮಾರ್ಕೆಟಲ್ಲಿ ಇವತ್ತು ಈಸಿ ಟ್ರೇಡ್ ಕೂಡ ಹೌದು, ಬಿಕಾಸ್ ಲಾಸ್ಟ್ 2 ಡೇಸ್ ಸ್ವಿಂಗ್ ಏನಿದೆ ಮಾರ್ಕೆಟ್ ಅದರಿಂದ ಮೇಲ್ ಟ್ರೇಡ್ ಮಾಡ್ತಿದೆ. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಬುಲಿಶ್ ಸೆಂಟಿಮೆಂಟ್ ಇದೆ. ನೋಡೋಣ ಮಾರ್ಕೆಟ್ ಬುಲಿಶ್ ಸೆಂಟಿಮೆಂಟ್ ಆಗುತ್ತಾ, ಬೇರಿಶ್ ಸೆಂಟಿಮೆಂಟ್ ಆಗುತ್ತೆ. ಇವತ್ತಂತೂ ಬುಲಿಶ್ ಇದೆ, ನಾಳೆ ಥಿಂಗ್ಸ್ ನಾಳೆಗೆ ಏನಾಗುತ್ತೆ ಅನ್ನೋದು ನಾಳೆ ಥಿಂಗ್ಸ್ ಅದು. ಸೊ ಡೋಂಟ್ ಥಿಂಕ್ ಇಟ್ ಟು ಮಚ್ ಅಬೌಟ್ ಟುಮಾರೋ ಥಿಂಗ್ಸ್. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಥಿಂಗ್ಸ್ ಕೂಡ ಅರ್ಥ ಆಗಿದೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ನಿಮಗೆ ಫ್ರೈಡೇ ವೀಡಿಯೋ ಪೋಸ್ಟ್ ಆಗಿರಲ್ಲ, ಐ ನೋ ದಟ್. ಸೊ ಇವತ್ತು ಬೆಳಗ್ಗೆ ನಿಮಗೆ ಪೋಸ್ಟ್ ಮಾಡಿದೆ ವೀಡಿಯೋನ, ತುಂಬ ಜನ ನೋಡಿದ್ದೀರಾ, ಐ ನೋ ದಟ್. ಬಿಕಾಸ್ ಮಾರ್ಕೆಟ್ ಓಪನ್ ಆಗಿ ಮುಂಚೆನೇ ನಾನು ಹಾಫ್ ಆನ್ ಅವರ್ ಮುಂಚೆನೇ ನಿಮಗೆ ವೀಡಿಯೋನ ಪೋಸ್ಟ್ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಬೆಳಗ್ಗೆ ಫ್ರೆಶ್ ಮೈಂಡಲ್ಲಿ ಇರ್ತೀರಾ, ನಾನು ಹೇಳಿದ ಲಾಜಿಕ್ ಕೂಡ ನಿಮಗೆ ಸಿಕ್ಕಿದೆ. ಆ್ಯಂಡ್ ಮೆಸೇಜಸ್ಗಳದ್ದು ತುಂಬ ಪಿಂಗ್ ಇದ್ದಾವೆ, ನಾನು ಅದು ನಿಮಗೆ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತೀನಿ. ನೀವು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀರಾ, ಏನೇನು ಪ್ರಾಫಿಟ್ ಮಾಡಿದ್ದೀರಾ, ಇದರ ನೀವು ಲಾಸ್ ಮಾಡ್ಕೊಂಡಿದ್ದೀರಾ, ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ, ಡೋಂಟ್ ವರಿ. ಆ್ಯಂಡ್ ಮೋರ್ ಎವರ್ ಲೈಕ್ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ದಿಸ್ ಲೈಕ್ ನಾನು ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಿಮಗೆ ಫಸ್ಟಿಂದಲೂ ಹೇಳ್ಕೊಂಬರ್ತೀನಿ, ನನಗೆ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನಾನು ನೋಡೋದಿಲ್ಲ. ಆ್ಯಂಡು ಲಾಸ್ಟ್ P&L ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಲೈಕ್ ಮೆನಿ ಇಂಡಿಕೇಟರ್ಸ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಲೈಕ್ 5 ಇಂಡಿಕೇಟರ್ಸ್ 10 ಇಂಡಿಕೇಟರ್ಸ್ ನೀವು ಇಂಪಾರ್ಟೆಂಟ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಆ 5 ಇಂಡಿಕೇಟರ್ಸ್ಗಳದ್ದು ನೇಚರ್ ಆಫ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು, 100% ಇರಬೇಕು ನೀವು ಆ 5 ಇಂಡಿಕೇಟರ್ಸ್ ಬಗ್ಗೆ. ಅಂದರೆ ಆ 5 ಇಂಡಿಕೇಟರು ಯಾಕೆ ಇಲ್ಲಿ ಡಿಪ್ ತೋರಿಸುತ್ತೆ, ಯಾಕೆ ಇಲ್ಲಿ ಹೈ ತೋರಿಸುತ್ತೆ, ಯಾಕೆ ಫ್ಲಾಟಿಶ್ ತೋರಿಸುತ್ತೆ, ಯಾವ್ದಾದ್ರು ಇಂಡಿಕೇಟರ್ಗಳು ಅದು ನಿಮಗೆ ಗೊತ್ತಿರಬೇಕು. ಸೊ ಅದರ್ವೈಸ್ ನೀವು ಮಾಸ್ಟರ್ ಆಗಿ 1 or 2 ಇಂಡಿಕೇಟರ್ಸಿಗೆ ಡೌನ್ ಆಗಿ ಮಾಸ್ಟರ್ ಆಗಿ. ಸೊ ಲೈಕ್ ನಾನು ಹೇಗೆ ಫಿಬೊನಾಚಿನ ಐ ಫೀಲ್ ಇಟ್ ಮೋರ್ ಕಂಫರ್ಟಬಲ್, ಸೇಮ್ ನಿಮ್ದು ಯಾವ್ದು ಇರುತ್ತೆ ಕಂಫರ್ಟಬಲ್ ಅದನ್ನು ಯೂಸ್ ಮಾಡಿ. ಇಲ್ಲ ನೀವು ಫಿಬೊನಾ ಕಲಿಬೇಕು ಅಂದರೆ ಜಾಯ್ನ್ ಆಗಿ ಕಲೀರಿ. ಐ ನೆವರ್ ಬ್ಲೇಮ್ ಇಟ್, ಎನಿ ಇಂಡಿಕೇಟರ್ ಇಸ್ ರಾಂಗ್, ಆಲ್ ಇಂಡಿಕೇಟರ್ಸ್ ಕೂಡ ಕರೆಕ್ಟ್ ಇದ್ದಾವೆ. ಬಟ್ ಏನಂದರೆ ಓನ್ಲಿ ನಿಮಗೆ ಅದು 100% ಗೊತ್ತಿರಬೇಕು ಆ ಇಂಡಿಕೇಟರ್ ಬಗ್ಗೆ, ಆವಾಗಲೇ ನಿಮಗೆ ಅದಕ್ಕೆ ಪ್ರಾಫಿಟಬಲ್ ಟ್ರೇಡರ್ ಮಾಡೋದು. ನಿಮಗೆ 100% ಗೊತ್ತಿರಲ್ಲ, ಯಾರೋ ಒಬ್ರದ್ದು ಯೂಟ್ಯೂಬ್ ವೀಡಿಯೋ ನೋಡ್ತೀರಾ, ಲೈಕ್ ನಂದೇ ಯೂಟ್ಯೂಬ್ ವೀಡಿಯೋ ನೋಡ್ತೀರಾ, ಟುಮಾರೋ ಯು ವಿಲ್ ಸ್ಟಾರ್ಟ್ ಪುಟ್ಟಿಂಗ್ ಫಿಬೊನಾಚಿ ಲೋ. ಸೊ ಫಿಬೊನಾಚಿನ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು, ಇಲ್ಲಿಂದ ಇಲ್ಲಿಗೆ ಬೇಕಾದ್ರೂ ಫಿಬೊನಾಚಿ ಹಾಕೋಬೋದು, ಇಲ್ಲಿಂದ ಇಲ್ಲಿಗೆ ಬೇಕಾದ್ರೂ ಹಾಕೊಬೋದು, ಇಲ್ಲ ಲೈಕ್ ಇಲ್ಲಿಗೆ ಬೇಕಾದ್ರೂ ಹಾಕೊಬೋದು, ಇಲ್ಲ ಫಿಬೊನಾಚಿ ಎಕ್ಸ್ಟೆನ್ಷನ್ ಹಾಕ್ಕೊಳ್ತೀರಂದರೆ ಇಲ್ಲಿಗೆ ಹಾಕ್ಕೊಂಡು ಇಲ್ಲಿಂದ ಎಕ್ಸ್ಟೆನ್ಷನ್ ಕೂಡ ತೋರಿಸ್ಕೋಬೋದು. ದಟ್ಸ್ ಕಂಫರ್ಟಬಲ್. ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿಗೆ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಇದು ಹೇಗೆ ವರ್ಕ್ ಆಗ್ತಿದೆ, ಈ ಲಾಜಿಕ್ ನಮಗೆ ಹೇಗೆ ವರ್ಕ್ ಆಗ್ತಿದೆ, ದಟ್ಸ್ ಇಂಪಾರ್ಟೆಂಟ್. ಅದನ್ನೇ ನಾನು ಕ್ಲಾಸಲ್ಲಿ ಕಲಿಸೋಕ್ಕೆ ಇಷ್ಟಪಡೋದು, ಫಸ್ಟ್ ಅವ್ರಿಗೆ ಕಲಿಸೋದೇ ಅದನ್ನು. ಲಾಜಿಕ್ ಏನಿದು, ಯಾಕೆ ಇದು ವರ್ಕ್ ಆಗ್ತಿದೆ, ಯಾಕೆ ನಮಗೆ ಎಲ್ಲಿ ತೊಗೊಬೇಕು, ಯಾಕೆ ನಾನು ಫಿಬೊನಾಚಿ ಎಕ್ಸ್ಟೆನ್ಷನ್ಗೆ ಮೋರ್ ಕಂಫರ್ಟಬಲ್ ಇಲ್ಲ ಕಂಪೇರ್ಡ್ ಟು ಫಿಬೊನಾಚಿ ರಿಟ್ರೇಸ್ಮೆಂಟ್. ನಾನು ಯಾಕೆ ಫಿಬೊನಾಚಿ ರಿಟ್ರೇಸ್ಮೆಂಟ್ನ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತೀನಿ. ಸೊ ದಿಸ್ ಆರ್ ದ ಲಾಜಿಕ್. ಹೋಪ್ ಆಲ್ ದೀಸ್ ಥಿಂಗ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ.
ನಿಮಗೆ ಲೈಕ್ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೇನೇ ಡೌಟ್ಸ್ ಇದ್ದರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಐ ವಿಲ್ ಕ್ಲಿಯರ್ ಇಟ್ ಆಫ್. ಸ್ಟೂಡೆಂಟ್ಸ್ ಆಲ್ರೆಡಿ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಿರ್ತೀನಿ. ಲೈಕ್ ನಿಮಗೆ ಜಾಯ್ನಿಂಗ್ ಡೌಟ್ಸ್ ಏನಾದ್ರು ಇದ್ರೂ ಯು ಕ್ಯಾನ್ ಮೆಸೇಜ್ ಪಿಂಗ್ ಮೀ. ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಓಕೆನಾ? ಓಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೆನ್ ಗೋಲ್ಡ್ ಓಕೆ, ಗೋಲ್ಡ್ ಬಗ್ಗೆ ನಾನು ಏನು ಹೇಳಿಲ್ಲ. ಗೋಲ್ಡ್ ನೋಡೇ ಇಲ್ಲ ಆನೆಸ್ಟ್ಲಿ. 3-4 ಡೇಸಿಂದ ನನಗೆ ಗೋಲ್ಡ್ ಏನಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸೊ ಗೋಲ್ಡ್, ಲೆಟ್ ಸಿ ಗೋಲ್ಡಲ್ಲಿ ಏನಾಗಿದೆ ಅಂತ. ಗೋಲ್ಡ್ ನಥಿಂಗ್ ಬಟ್ ಮಾರ್ಕೆಟ್ ಈಸ್ ಅನ್ ಕಂಪ್ಲೀಟ್ಲಿ ಸೈಡ್ ವೇಸ್ತಲ್ಲೇ ಇದೆ. ಸೊ ನಾನು ಬೆಳಿಗ್ಗೆ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಆಗಬೇಕಾದ್ರೆ ಕ್ಲಿಯರಾಗಿ ಹೇಳಿದೆ ಇದನ್ನು. ಮಾರ್ಕೆಟ್ ಏನಾದರೂ ಸ್ಟಾರ್ಟ್ ರಿಜೆಕ್ಟ್ ಆಗಿ ಕೆಳಗಡೆಗೆ ಬಂದರೆ ಗೋ ವಿತ್ ರಿಟ್ರೇಸ್ಮೆಂಟ್ ಡಿಪ್ ಸೈಡ್, ಬಿಕಾಸ್ ಇಟ್ಸ್ ಶೋಯಿಂಗ್ ಎಮ್ ಪ್ಯಾಟ್ರನ್ಸ್. ಸೊ ಎಮ್ ಪ್ಯಾಟ್ರನ್ಸ್ ಓವರ್ ಆಲ್ ಸ್ಟ್ರಕ್ಚರ್ ತೋರಿಸಿದೆ. ಬಟ್ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಇಲ್ಲಿ 2 ಅವರ್ಸ್ ಇದೆ. ಲೈಕ್ ನೀವೇನಾದರೂ ಸಪೋಸ್ ಇಫ್ ಯು ಸಿ ಇಟ್ ಆನ್ 4 ಅವರ್ಸ್ ಚಾರ್ಟ್ ಪ್ರಕಾರ ನೋಡೋದಾದರೆ, ಓಕೆ, 4 ಅವರ್ಸ್ ಚಾರ್ಟ್ ಪ್ರಕಾರ ನಿಮಗೆ ಮಾರ್ಕೆಟಲ್ಲಿ ಇಟ್ಸ್ ಅ ಕ್ಲಿಯರ್ ಕಟ್ ಏನು ಕಾಣಿಸ್ತಿದೆ. ಮಾರ್ಕೆಟು ಕಂಟಿನ್ಯೂಸ್ ಆಗಿ ಒಂದು ಶಾರ್ಪ್ ಫಾಲ್ ಬಂದಿತ್ತು, ಫುಲ್ ಬ್ಯಾಕು ಇಟ್ ಈಸ್ ನಥಿಂಗ್ ಬಟ್ ಡಬ್ಲ್ಯೂ ಪ್ಯಾಟರ್ನ್ ಥರ ತೋರಿಸುತ್ತೆ. ಮಾರ್ಕೆಟ್ ಈಸ್ ರೆಡಿ ಟು ಮೇಕ್ 5. ಸೊ 4 ಅವರ್ಸಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡಲಿಕ್ಕೆ ಕಾಲ ನೆನ್ಪಿಟ್ಕೊಳ್ಳಿ. 4 ಅವರ್ಸಲ್ಲಿ ಟ್ರೇಡ್ ಮಾಡೋರ್ದು ಸ್ಟಾಪ್ ಲಾಸ್ ಕೂಡ ಬಿಗ್ ಇರುತ್ತೆ. ದೇ ಹ್ಯಾವ್ ಬಿಗ್ ಸ್ಟಾಪ್ ಲಾಸ್ ಆ್ಯಂಡ್ ದೇ ವಿಲ್ ಹೋಲ್ಡ್ ಫಾರ್ ಮಿನಿಮಮ್ 1 to 10 days. 1 ಡೇಸ್ಗೂ ಹೋಲ್ಡ್ ಮಾಡಿರ್ತಾರೆ, 2 ಡೇಸ್ಗೂ ಹೋಲ್ಡ್ ಮಾಡಿರ್ತಾರೆ, 5 ಡೇಸ್ಗೆ ಹೋಲ್ಡ್ ಮಾಡಿರ್ತಾರೆ, 10 ಡೇಸ್ಗೆ ಹೋಲ್ಡ್ ಮಾಡಿರ್ತಾರೆ. ದಟ್ ಈಸ್ ಲೈಕ್ ಎ ಹೈಯರ್ ಸ್ವಿಂಗ್ ಟ್ರೇಡಿಂಗ್ಸ್ ಅದು. ಓಕೆನಾ? ಇಟ್ ಈಸ್ ನಾಟ್ ಇಂಟ್ರಾಡೇ ಟ್ರೇಡಿಂಗ್. ಡೋಂಟ್ ಜಡ್ಜ್ ಇಟ್ ಲೈಕ್ ಇಫ್ ಯು ಆರ್ ವಾಚಿಂಗ್ 4 ಅವರ್ಸ್ ಟೈಮ್ ಫ್ರೇಮ್. ನೀವು 4 ಅವರ್ಸ್ ಟೈಮ್ ಫ್ರೇಮ್ನ ವಾಚ್ ಮಾಡಿ ನೀವು ಲೈಕ್ ಇಂಟ್ರಾಡೇಯಲ್ಲಿ 5 ಮಿನಿಟ್ಸು 1 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಯು ಆರ್ ಕಂಪ್ಲೀಟ್ಲಿ ರಾಂಗ್. ಯು ಶುಡ್ ಥಿಂಕ್ ಇಟ್ ಆನ್ ಬೇಸ್ಡ್ ಆನ್ ದಟ್ ಲೆವೆಲ್. ಸೊ ಅದ್ರ ಪ್ರಕಾರ ನೀವು ಥಿಂಕ್ ಮಾಡಬೇಕು. ಅದ್ರ ಪ್ರಕಾರನೇ ನೀವು ಲೈಕ್ ರೆಡ್ಯೂಸ್ ಮಾಡ್ಕೊಂಡು ಟೈಮ್ ಫ್ರೇಮ್ನ. ನಿಮ್ಮ ಸ್ಟಾಪ್ ಲಾಸ್ ಕೂಡ ಸ್ಮಾಲ್ ಇರುತ್ತೆ ಆಲ್ವೇಸ್. ಲೈಕ್ ನಿಮ್ಮ ಸ್ಟಾಪ್ ಲಾಸು ಸ್ಮಾಲ್ ಇರುತ್ತೆ, ಟಾರ್ಗೆಟ್ ಕೂಡ ಸ್ಮಾಲ್ ಇರುತ್ತೆ. ಸೊ ನೀವು ಬಿಗರ್ ಟೈಮ್ ಫ್ರೇಮ್, ಬಿಗರ್ ಸ್ಟಾಪ್ ಲಾಸ್, ಬಿಗರ್ ಟಾರ್ಗೆಟ್. ಸ್ಮಾಲರ್ ಟೈಮ್ ಫ್ರೇಮ್, ಸ್ಮಾಲರ್ ಸ್ಟಾಪ್ ಲಾಸ್, ಸ್ಮಾಲರ್ ಟಾರ್ಗೆಟ್. ಯು ಚೂಸ್ ಇಟ್ ಯುವರ್ ಸೆಲ್ಫ್. ಓಕೆನಾ? ನಿಮಗೆ ಥಿಂಗ್ಸ್ ಲಾಜಿಕ್ಸ್ ಎಲ್ಲ ಅರ್ಥ ಆಗಿದೆ. ಸೊ 4400 ಬಂದು ಹ್ಯೂಜ್ ವಾಲಟೈಲ್. ಯಾರು ಗೋಲ್ಡ್ ಅಂತೂ ಅನ್ಬಿಲೇಬಲ್ ವಾಲಟಿಲಿಟಿ. ನೆವರ್ ಸೀನ್ಸ್ ದಿಸ್ ಮಚ್ ವಾಲಟಿಲಿಟಿ ಇನ್ ಗೋಲ್ಡ್. ದಟ್ಸ್ ಓಕೆ. ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ನಿಫ್ಟಿಯಲ್ಲಿ ನಿಮಗೆ 1 ಡೇ 4 ಅವರ್ಸ್ ಟೈಮ್ ಫ್ರೇಮ್ ಪ್ರಕಾರ ನೋಡಿದರೆ 1 ಡೇ 4 ಅವರ್ಸ್ ಎಲ್ಲ ಕಾಮನು. ಸೊ ದಿಸ್ ಈಸ್ ದ ಲಾಸ್ಟ್ ಸ್ವಿಂಗ್ ಇನ್ ನಿಫ್ಟಿ ಆಲ್ ಟೈಮ್ ಹೈ. ಸೊ ಸ್ಟಿಲ್ ನಿಫ್ಟಿ ಈಸ್ ಶೋಯಿಂಗ್ ಬುಲಿಶ್. ನಾನು ಅದನ್ನೇ ಹೇಳಿದ್ದೆ, ಮಾರ್ಕೆಟಲ್ಲಿ ಸ್ಟಿಲ್ ಬುಲಿಶ್ ಇದೆ. 500ಇಂದಲೇ ಅಪ್ ಸೈಡ್ ತೊಗೊಂಡಿದೆ ಕೂಡ. ಅಂಟಿಲ್ ಅನ್ಲೆಸ್ ಒನ್ಸ್ ಅಗೇನ್ ಮಾರ್ಕೆಟ್ ಬ್ರೇಕ್ಸ್ 500, ದೆನ್ ಮಾರ್ಕೆಟ್ ವಿಲ್ ಗೋ ಸಮ್ ಮೋರ್ ಫಾಲ್. ಅಲ್ಲಿ ತನಕ ಮಾರ್ಕೆಟಲ್ಲಿ ಸ್ಟಿಲ್ ಬುಲ್ಲಿಶ್ ಬೇರಿಶ್ ಎರಡೂ ಡ್ರಾಮಾ ಆಗ್ತಿರುತ್ತೆ. ಸೊ ನಾನು ಅಂದ್ಕೊಂಡಿದ್ದೆ ಮಾರ್ಕೆಟ್ ಓಪನ್ ಆಗಿ ಮುಂಚೆ ನೆವರ್ ಎಕ್ಸ್ಪೆಕ್ಟೆಡ್ 200 ಪಾಯಿಂಟ್ಸ್ ಎಲ್ಲ ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಮಾರ್ಕೆಟಲ್ಲಿ. ಐ ಎಕ್ಸ್ಪೆಕ್ಟೆಡ್ ಲೈಕ್ ಫ್ಲಾಟಿಶ್ ಆಗ್ಬೋದೇನೋ ಅಂತ. ಸಪೋಸ್ ಫ್ಲಾಟಿಶ್ ಓಪನ್ ಆಗಿ ಇಫ್ ಇಟ್ ಇಸ್ ಬ್ರೇಕ್ಸ್ 2500 ವೆರಿ ಫಾಸ್ಟ್ ಇಟ್ ವಿಲ್ ಫಾಲ್ ಡೌನ್ ಅನ್ನೋದು ಕೂಡ ಗೊತ್ತಿತ್ತು. ಮೈಟ್ ಬಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಲೈಕ್ ಕ್ಲೋಸಿಂಗ್ ಪ್ರೈಸ್ ಆಫ್ ಗ್ಯಾಪ್ ಫಿಲ್ಲಿಂಗ್ ಅಂತ. ಬಟ್ ಇವತ್ತಿಂದೆಲ್ಲ ಗ್ಯಾಪ್ ಫಿಲ್ಲಿಂಗ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಡೋಂಟ್ ಓವರ್ ಥಿಂಕ್ ಇಟ್ ಲೈಕ್ ಇವತ್ತು ಗ್ಯಾಪ್ ಫಿಲ್ ಮಾಡುತ್ತೆ ಅಂತ. ನೋವೇ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಬೇಕು ಅಂದರೆ ಎಲ್ಲಿ ಓಪನ್ ಆಗಬೇಕು ಏನಾಗಬೇಕು ಅನ್ನೋದನ್ನ ಸ್ಟೂಡೆಂಟ್ಸ್ಗೆ 3:30 ಇವತ್ತು ಚಾರ್ಟ್ ಏನಾಗುತ್ತೆ ಅದ್ರ ಮೇಲೆ ನಾನು ಗೈಡ್ ಮಾಡ್ತೀನಿ. ಓಕೆನಾ? ಓಕೆ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.